ಹೇಗನ್ಸುತ್ತೆ ಪುನೀತನ ಹುಟ್ಟುಹಬ್ಬ ಇವತ್ತು? ಖುಷಿ ಆಗುತ್ತೆ. ಅವ್ರು ಇರಬೇಕಾಯ್ತು, ಮಿಸ್ ಮಾಡ್ಕೋತೀವಿ, ತುಂಬ ಮಿಸ್ ಮಾಡ್ಕೋತೀವಿ. ಎಲ್ಲಿಂದ ಬಂದಿರೋದು ನೀವು? ಬೆಂಗಳೂರಿಂದ. ಬೆಂಗಳೂರಿಂದ. ಅವರು ಪುನೀತ್ ಅವರ ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರ ಡ್ಯಾನ್ಸ್ ಆಗಿರ್ಬೋದು ತುಂಬ ಮಿಸ್ ಮಾಡ್ತೀವಿ. ತುಂಬ ಮಿಸ್ ಮಾಡ್ಕೋತೀವಿ. ಯಾವತ್ತಾದ್ರೂ ನೋಡಿದ್ದೀರಾ ಪುನೀತ್ ರಾಜ್ಕುಮಾರ್ ಅವರು? ನೋಡಿದ್ದೀನಿ. ಓಕೆ, ಅವ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳೋದಾದರೆ, ಅವ್ರ ವ್ಯಕ್ತಿತ್ವದ ಬಗ್ಗೆ ಆಗಲಿ, ಅವ್ರ ಆ್ಯಕ್ಟಿಂಗ್ ಬಗ್ಗೆ ಆಗಲಿ, ಅವರ ಸಿನಿಮಾಗಳ ಬಗ್ಗೆ ಆಗಲಿ. ಸಿಂಪಲ್ಲಾಗಿ ಇದ್ದರು. ರಾಜನ್ ಥರ ರಾಜನ್ ಥರನೇ ಬಾಳಿದ್ರು ಅವರು. ಅವರಂಥ ವ್ಯಕ್ತಿ ಮತ್ತೆ ಇನ್ನೊಂದು ಹುಟ್ಟಲ್ಲ ಯಾವತ್ತೂ. ನಮ್ಮ ಇದು ಫಿಲಮ್ ಇಂಡಸ್ಟ್ರಿಗೆ ಒಬ್ಬರು ದೇವರಿದ್ದಂಗೆ ಅವರು. ಅವ್ರು ಮಾಡಿರೋ ಸಹಾಯ ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲ ಅಂತ ದೇವರಿದ್ದಂಗೆ ಅವರು. ನನಗಂದರೆ ಅಪ್ಪು ಅಂದರೆ ತುಂಬ ಇಷ್ಟ ನನಗೆ. ಈ ಒಂದು ಕ್ರೌಡ್ ನೋಡ್ತಾ ಇದ್ದೀರಾ, ಜನಗಳು ನೋಡ್ತಾ ಇದ್ದೀರಾ, ಒಂಥರ ನಿಮಗೂ ಎಮೋಷ್ನಲ್ ಭಾವನೆ ಏನಾದರೂ ಬಂದೇ ಬರುತ್ತೆ. ಮೊನ್ನೆ ಈಗ ಅಪ್ಪು ಸಿನಿಮಾ ರಿಲೀಸ್ ಆಯಿತು ಕೂಡ, ಅದನ್ನೇನಾದರೂ ನೋಡುವಂಥ? ಇಲ್ಲ, ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಫ್ಯಾಮಿಲಿ ಜೊತೆ. ಏನಿಲ್ಲ ಇದ್ರೆ ಅವ್ರ ಥರ ಇರಬೇಕು ಅಷ್ಟೆ. ಅವರ ಹುಟ್ಟುಹಬ್ಬ ಯಾವ ರೀತಿ ವಿಶ್ ಮಾಡ್ತೀರಾ ಅಂತ ಹೇಳಿ? ಪುನೀತ್ ರಾಜ್ಕುಮಾರ್ ಅವರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಇನ್ನೂ ಚೆನ್ನಾಗಿರ್ತಿತ್ತು, ಇರಬೇಕಿತ್ತು. ವಿ ಮಿಸ್ ಲಾಟ್. ಲವ್ ಯು. ಥ್ಯಾಂಕ್ ಯು. ಎಲ್ಲಿಂದ ಬಂದಿರೋದು? ನಾವು ಗುಲ್ಬರ್ಗದಿಂದ ಬಂದಿದ್ದೇವೆ. ಅಪ್ಪು ಅಂದರೆ ನಮಗೆ ಭಾಳ ಇಷ್ಟ. ಯಾಕಂದರೆ ಅವರು ಇವತ್ತು ಅಪ್ಪು ಸಂಭ್ರಮ ಹುಟ್ಟುಹಬ್ಬ ನೋಡ್ತಾ ಇದ್ರೆ ಒಂಥರ ಜನಸಾಗರನೇ, ಇಲ್ಲಿ ಜನಸಾಗರನೇ ಬಂದಿದೆ. ಒಂಥರ ಅವರಿಗೆ ಅವರ ಮನಸ್ಸಿಗೆ ನೆಮ್ಮದಿಯನ್ನು ಸಿಗೋ ಹಾಗೆ ಕಾಣಿಸ್ತಾ ಇದೆ. ಯಾಕಂದರೆ ನಾವು ಈ ಫಸ್ಟ್ ಆಫ್ ಆಲ್ ಅಂತಂದರೆ ಕನ್ನಡದ ಕಣ್ಮಣಿ ಅಂತಂದರೆ ನಾವು ಅವರ ಡಾಕ್ಟರ್ ಶಿವರಾಜ್ಕುಮಾರ್ ಹಾಗೆ ಮತ್ತು ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಇವರು ನೋಡ್ತಾ ಇದ್ದರೆ ಒಂದು ಕನ್ನಡಕ್ಕೆ ಒಂದು ಹೆಮ್ಮೆ ಅಂತ ಹೇಳ್ತಿದ್ದೇವೆ. ಯಾಕಂದರೆ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಅಂಥ ಹೆಸರು, ಅಂಥ ನೆಮ್ಮದಿ ಮತ್ತು ಅವರು ಅಂಥ ಹೆಸರು ಶಾಶ್ವತವಾಗಿ ಉಳಿಯೋ ಥರ ಮಾಡಿದ್ದಾರೆ. ಇನ್ನೂ ಅದು ಸದಾಕಾಲ ಹಾಗೆ ಇರಲಿ ಅಂಥೇಳಿ ನಾನು ಭಾವಿಸ್ತೀನಿ. ಜೈ ಅಪ್ಪು.